ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ. ನಮಸ್ತೆ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ವಾಟ್ಸಪ್ ಅಲ್ಲಿ ಬಂದಿರೋಂಥ ಎರಡು ಮೇಜರ್ ಅಪ್ಡೇಟ್ಸ್ ಬಗ್ಗೆ. ಅಂದ್ರೆ ಯೂಶಲಿ ನಾವೆಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಅದು ಯಾವುದೋ ಹೊಸ ಅಪ್ಡೇಟ್ಸ್ ಬಂದಾಗ ನಮಗೆ ತಕ್ಷಣ ಗೊತ್ತಾಗಲ್ಲ. ಸೊ ಅಂತ ಟೈಮಲ್ಲಿ ನಾನು ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಟೆಕ್ನಿಕಲ್ ರಿಲೇಟೆಡ್, ಟ್ಯುಟೋರಿಯಲ್ಸ್ ರಿಲೇಟೆಡ್, ಆಪ್ಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಕೆಳಗಡೆ ಕಾಣ್ತಾ ಇದ್ದ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರನೇ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮ್ಮ ಇಮೇಲ್ಗೆ ಒಂದು ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ನಾನು ಆಕ್ಚುಲಿ ವಾಟ್ಸಪ್ ಅಲ್ಲಿ ಹೊಸ ಅಂತ ಅಪ್ಡೇಟ್ ಈಗೇನು ಬಂದಿದೆ ಅಂದ್ರೆ ಎರಡು ಮೇಜರ್ ಅಪ್ಡೇಟ್ಸ್ ಇದೆ. ಅದು ಯಾವ ತರ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್, ಅದಕ್ಕೂ ಮುಂಚೆ ನಾವೇನ್ ಬೇಕಂದ್ರೆ ನಿಮ್ಗೆ ಯಾವುದೇ ವಾಟ್ಸಪ್ ಇಂದ ಹೊಸದಾಗಿ ಬಂದ ರಿಲೀಸ್ ಆದಂತ ಅಪ್ಡೇಟ್ ಸಿಗ್ಬೇಕಂದ್ರೆ ನೀವು ಫಸ್ಟ್ ವಾಟ್ಸಪ್ ಬೀಟಾ ಯೂಸರ್ ಆಗಿರ್ಬೇಕು. ವಾಟ್ಸಪ್ ಬೀಟಾ ಯೂಸರ್ ಅಂದ್ರೆ ಏನು, ಅದು ಯಾವ ತರ ಆಗ್ಬೇಕು ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ. ಇನ್ನೊಂದ್ಸರಿ ನಿಮ್ಗೆ ಹಂಗೆ ಜಸ್ಟ್ ಇನ್ನೊಂದ್ಸರಿ ಇನ್ಫಾರ್ಮೇಶನ್ ಕೊಡ್ತೀನಿ. ನೀವು ಪ್ಲೇಸ್ಟೋರ್ ಒಳಗಡೆ ಹೋಗಿ ವಾಟ್ಸಪ್ ಮೆಸೇಜರ್ ಅಂತ ಕೊಟ್ರೆ ಇದು ಬ್ರಾಕೆಟ್ ಅಲ್ಲಿ ಬೀಟಾ ಅಂತ ಇರುತ್ತೆ. ಈ ಬೀಟಾ ಆದ ನಂತರ ನೀವು ಇಲ್ಲಿ ಕೆಳಗಡೆ ಬಂದು ನೋಡಿ, ನನಗೆ ಇಲ್ಲೇನು ಕಾಣ್ತಿದೆ, ಲೀವ್ ಅಂತ ಇದೆ. ಬಟ್ ನೀವು ಇನ್ನೂ ಇಲ್ಲಿವರೆಗೂ ವಾಟ್ಸಪ್ ಬೀಟಾ ಯೂಸರ್ ಆಗಿಲ್ಲ ಅಂದ್ರೆ ನಿಮಗೆ ಜಾಯಿನ್ ಅಂತ ಇರುತ್ತೆ. ನೀವು ಜಸ್ಟ್ ಜಾಯಿನ್ ಅಂತ ಕೊಟ್ಟರೆ ಸಾಕು, ಆ ಅಪ್ಡೇಟ್ ನಿಮ್ಗೆ ಇಲ್ಲಿ ಆಡ್ ಆಗುತ್ತೆ. ನಂತರ ಇಲ್ಲಿ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ, ಯು ಆರ್ ಎ ಬೀಟಾ ಟೆಸ್ಟರ್ ಫಾರ್ ದಿಸ್ ಆಪ್ ಅಂತ. ಯಾವುದೇ ಹೊಸ ಅಪ್ಡೇಟ್ಸ್ ಬರಲಿ ನಿಮ್ಗೆ ವಾಟ್ಸಪ್ ಅಲ್ಲಿ, ತಕ್ಷಣ ನಿಮಗೆ ನಿಮ್ಮ ಒಂದು ವಾಟ್ಸಪ್ ಅಲ್ಲಿ ಸಹ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆ, ನಿಮ್ಗೆ ಎಲ್ಲಾನು ಹೊಸ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಫಸ್ಟ್ ನೀವು ವಾಟ್ಸಪ್ ಬೀಟಾ ಯೂಸರ್ ಆಗಬೇಕು. ಅದಾದ ನಂತರ ನನಗೆ ಎಲ್ಲ ಅಪ್ಡೇಟ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಓಪನ್ ಅಂತ ಕೊಡ್ತೀನಿ. ಓಪನ್ ಆಗಿದೆ. ಈಗ ಒಂದು ನನಗೆ ಸ್ಯಾಂಪಲ್ ಆಪ್ ನನ್ನ ಇನ್ನೊಂದು ನಂಬರ್ಗೆ ನಾನು ಇಲ್ಲಿಂದ ವಾಟ್ಸಪ್ ಮಾಡ್ತೀನಿ, ಏನು ಅಪ್ಡೇಟ್ಸ್ ಬಂದಿದೆ ಅಂತ ಇನ್ಫಾರ್ಮ್ ಮಾಡ್ತೀನಿ. ಫಸ್ಟ್ ಇಲ್ಲಿ ಟೈಪ್ ಮೆಸೇಜಲ್ಲಿ ಹೋಗಿ ನಾವು ಯೂಶಲಿ ನಮ್ಮ ಫೀಲಿಂಗ್ಸ್ನ ಅಥವಾ ನಮ್ಮ ಫ್ರೆಂಡ್ಸ್ಗೆ ಅಥವಾ ನಮ್ಮ ಮನೆಯವ್ರಿಗೆ ಅಥವಾ ನಮ್ಮ ಜೊತೆ ತುಂಬ ಕ್ಲೋಸ್ ಇರೋರಿಗೆ ಏನು ಮಾಡ್ತೀವಿ, ಎಮೋಜಿಸ್ ಥ್ರೂ ನಾವು ಚಾಟ್ ಮಾಡ್ತೀವಿ. ಬಟ್ ಇದರಲ್ಲಿ ತುಂಬ ಎಮೋಜಿಸ್ ಇರುತ್ತೆ. ನಾವು ಯಾವುದನ್ನು ಚೆಕ್ ಮಾಡೋದು ಅಂತ ನಮ್ಗೆ ಸಡನ್ ಆಗಿ ಗೊತ್ತಾಗಲ್ಲ. ಅದಕ್ಕೆಲ್ಲ ಏನು ಮಾಡಿದ್ದಾರೆ, ಈ ಲೆಫ್ಟ್ ಸೈಡಲ್ಲಿ ಕಾಣ್ತಿದೆಯಲ್ಲ ಸರ್ಚ್ ಬಟನ್, ಇದನ್ನ ಒಂದು ಆಡ್ ಮಾಡ್ಯಾರ ನೋಡಿ. ಹ್ಯಾಪಿ ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋಂಥದ್ದು ಮಾತ್ರ, ಹ್ಯಾಪಿಗೆ ಸಂಬಂಧಪಟ್ಟಿರೋಂಥ ಎಮೋಜಿಸ್ ಬರುತ್ತೆ. ನಂತರ ಇಲ್ಲಾಂದ್ರೆ ಲವ್ ಅಂದರೆ ಲವ್ಗೆ ಸಂಬಂಧಪಟ್ಟಿರೋದೆಲ್ಲ ನೋಡಿ ತಾನಾಗಿ ತಾನೇ ಎಲ್ಲ ಎಷ್ಟಿದೆ ಅಷ್ಟು ಬಂದ್ಬಿಡುತ್ತೆ. ಸೊ ಒಟ್ಟಿಗೆ ನಾವು ಹುಡುಕೋ ಅಂತ ಅವಶ್ಯಕತೆ ಇರಲ್ಲ. ಇದೊಂದು ಅಪ್ಡೇಟ್ ಆಗಿದೆ. ಪ್ಲಸ್ ಅದ್ರ ಜೊತೆ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ GF ಅಂತಿದೆಯಲ್ಲ, GF ಸಹ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ GF ಅಂತ ಟೈಪ್ ಮಾಡಿದ್ದೀನಿ. ನನಗೆ ಇದರಲ್ಲಿ ಬೇರೆ 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 GFs ಬರುತ್ತೆ ಎಲ್ಲ ಥರದ್ದು. ನನಗಿಲ್ಲಿ ಬರೀ ಕನ್ನಡ ಬೇಕಂದ್ರೆ ಕನ್ನಡ ಅಂತ ಕೊಟ್ಟರೆ ಸಾಕು. ಕನ್ನಡಕ್ಕೆ ಸಂಬಂಧಪಟ್ಟಿರೋದು ಎಲ್ಲ GFs ನೋಡಿ ಇಲ್ಲಿ ತೋರಿಸುತ್ತೆ. ನಾವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಅವ್ರಿಗೆ ನಾವು ಕೊರಿಯರ್ ಸೆಂಡ್ ಮಾಡ್ಬೋದು. ಓಕೆ, ಇದಿಷ್ಟು ಕಳಿಸ್ಬೋದು. ಕಾಮಿಡಿ ಅಂದರೆ ಕಾಮಿಡಿ, ನಿಮ್ಗೆ ಯಾವ್ದೊಂದು ಪರ್ಟಿಕ್ಯುಲರ್ ಹೀರೋ ಇದ್ರೆ ಪರ್ಟಿಕ್ಯುಲರ್ ಹೀರೋ ಅದರಲ್ಲಿ ಅವೈಲಬಲ್ ಇದ್ರದ್ದು ತಾನಾಗಿ ತಾನೇ ತೋರಿಸುತ್ತೆ. ಇದಿಷ್ಟು ಎರಡನೇ ಅಪ್ಡೇಟು. ಮೂರನೇ ಮೇಜರ್ ಅಪ್ಡೇಟ್ ಏನಪ್ಪ ಅಂದರೆ, ಓಕೆ ನೋಡಿ, ಇಷ್ಟು ದಿನ ಏನಾಗ್ತಿತ್ತು, ನಾವು ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಒಂದು ಅಪ್ಲಿಕೇಶನ್ನ ಶೇರ್ ಮಾಡಬೇಕಂದ್ರೆ ನಾವು ಅದಕ್ಕೆ ಎಕ್ಸ್ಟೆನ್ಷನ್ ಚೇಂಜ್ ಮಾಡಿಬಿಟ್ಟು ಕಳಿಸಿದ್ವಿ. ಅಂದರೆ .txt ಅಂತ ಮಾಡಿ ಕಳಿಸಿ, ಆನಂತರ ಆ ಕಡೆ ಅವರು ಅದ್ರ ಡೌನ್ಲೋಡ್ ಆದಮೇಲೆ ಅದನ್ನ ಮತ್ತೆ ಅಗೇನ್ .apk ಅಂತ ಮಾಡ್ತಿದ್ವಿ. ಈಗ ಆ ಥರ ಆಪ್ಷನ್ ಇಲ್ಲ. ಡೈರೆಕ್ಟ್ ನಾವು ಯಾವುದೇ ಅಪ್ಲಿಕೇಶನ್ ಆಗಲಿ ನಮ್ಮ ಫ್ರೆಂಡ್ಸ್ಗೆ ಅಥವಾ ನಮ್ಗೆ ಬೇಕಾದವ್ರಿಗೆ ನಾವು ಡೈರೆಕ್ಟ್ ವಾಟ್ಸಪ್ ಥ್ರೂ ಕಳಿಸ್ಬೋದು. ಅದಕ್ಕೆ ನೀವು ಮಾಡಬೇಕಾದ್ರೆ ಜಸ್ಟ್ ಕ್ಲಿಕ್ ಮಾಡಿ ಅಟ್ಯಾಚ್ಮೆಂಟಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ಗೆ ಹೋಗಿ, ಡಾಕ್ಯುಮೆಂಟ್ಸ್ಗೆ ಹೋದ್ರೆ ನಿಮಗೆ ಯಾವುದಾದ್ರೂ ಒಂದು ಆ್ಯಪ್ ನೋಡಿ, ನಾನು ಇಲ್ಲಿ EPFO ಆ್ಯಪ್ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಸೆಂಡ್ ಅಂತ ಕೊಡ್ತೀನಿ. ಆಲ್ರೆಡಿ ಒಂದು ಕಳಿಸಿ ನಾನು ಚೆಕ್ ಮಾಡೋಕ್ಕೋಸ್ಕರ ನೋಡಿ. ಈಗ ಆ್ಯಪ್ ಸೇಮ್ ಆ್ಯಪ್ ನನ್ನ ಇನ್ನೊಂದು ನಂಬರ್ಗೆ ಹೋಯ್ತು. ಅಂದರೆ ಸೇಮ್ ನಾನು ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದೊಂದು ಒಳ್ಳೆ ತುಂಬ ಇಂಪಾರ್ಟೆಂಟ್, ಅಂದರೆ ತುಂಬ ಯೂಸ್ಫುಲ್ ಆಗೋಂಥ ಒಂದು ಅಪ್ಗ್ರೇಡೇಷನ್ ಅಂತ ನಾವು ಇದರಲ್ಲಿ ಹೇಳ್ಬೋದು. ಇವೆರಡೂ ಮೇಜರ್. ಒಂದು ಎಮೋಜಿಸನ್ನು ನಾವು ಸರ್ಚ್ ಮಾಡೋದು, ಮತ್ತು ಇನ್ನೊಂದು ಆ್ಯಪ್ನ ನಾವು ಒಂದು ವಾಟ್ಸಪ್ಪಿಂದ ಇನ್ನೊಂದು ವಾಟ್ಸಪ್ಗೆ ಕಳ್ಸೋಕ್ಕೆ ಭಾಳ ವೆರಿ ಮಚ್ ಯೂಸ್ಫುಲ್ ಆಗಿದೆ. ಫ್ರೆಂಡ್ಸ್, ಇದಿಷ್ಟು ವಾಟ್ಸಪ್ನ ಇಲ್ಲಿವರೆಗೂ ಬಂದಿರೋಂಥ ಹೊಸ ಅಪ್ಡೇಟ್ಸು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗೂ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು.